ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ಇಷ್ಟೊತ್ತಾಗಲೇ ಎಲ್ಲ ತಮ್ಮನೇಲಿ ನೋಡಿರ್ತೀರ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಎಸ್, ಅದೇ ಸೌಜನ್ಯ ಅವ್ರ ಬಗ್ಗೆ. ಸೊ ಇವತ್ತು ಬೆಳಗ್ಗೆ ಬಂದಾಗ ಒಂದು ವೀಡಿಯೋ ನೋಡಿದೆ ಕ್ಯಾಶಿಸಮ್ದು. ಸೊ ಮೇನ್ ಥಿಂಗ್ ಕ್ಯಾಶಿಸಮ್ದು. ಅವ್ರು ಹೇಳ್ತಾರೆ, ಯಾರಿಗೆ ಸಮೀರ್ ಅವ್ರಿಗೆ ಹೇಳ್ತಾರೆ, ಅದು ವೀಡಿಯೋ ಮಾಡಿದ್ರೆ ಸಮೀರ್ ಅವ್ರಿಗೇ, ನಮ್ಮದು ಇದರಲ್ಲೇ ಕೊಲೆಗಳಾಗೈತೆ ಅದಾಗೈತೆ, ನಮ್ದನ್ನು ಫಸ್ಟ್ ಧ್ವನಿ ಎತ್ತು, ಅಲ್ಲೇನಕ್ಕೆ ಹೋಗ್ತೀಯಾ ಅಂತ. ಅದೇನಕ್ಕೆ ಕೇಳೋರೆ, ಅದು ಏನಕ್ಕೆ ವೀಡಿಯೋ ಮಾಡೋರೆ, ಅದು ನಿಜ ನನಗೇನು ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ನನಗೂ ತುಂಬ ಜನ ಫ್ರೆಂಡ್ಸ್ ಅವ್ರು, ಎಲ್ಲ ಕ್ಯಾಸ್ಟ್ ಅವರು ಫ್ರೆಂಡ್ಸ್ ಅವರೇ. ಸೊ ಹಂಗಂತ ನಾನು ಇವ್ನು ಕ್ಯಾಸ್ಟಿಸಮ್ ನೋಡಿ ದೂರ ತಳ್ಳೋಕ್ಕಾಗಲ್ಲ. ಕ್ಯಾಸ್ಟಿಸಮಲ್ಲೆಲ್ಲ ಇರೋದು ಮನುಷ್ಯತ್ವದಲ್ಲಿರೋದು. ಅದೇನಕ್ಕೆ ಅವ್ರು ವೀಡಿಯೋ ಮಾಡಿದ್ರು, ಅದು ಏನಕ್ಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ, ಅದೇನಕ್ಕೆ ಅಂತ. ಹೌದು, ಯಾವುದೋ ಹೆಣ್ಣು ಹುಡುಗಿ ಪರವಾಗಿ ಪಾಪ ನೀವು ಈ ಕ್ಯಾಸ್ಟಿಸಮ್ ಅವರು ಧ್ವನಿ ಎತ್ತವ್ರೆ ಅಂತಂದ್ರೆ ಅದು ನಮಗೂ ಒಂದು ಹೆಮ್ಮೆ, ಓ ವಾವ್ ಅಂತ ಅನಿಸುತ್ತೆ. ಬಟ್ ಅದನ್ನು ನೀವು ಬೇರೆ ಥರ ಕನ್ವರ್ಟ್ ಮಾಡಿಕೊಂಡು ಫಸ್ಟ್ ಇಲ್ಲಿಗೆ ನೋಡು, ಆಮೇಲೆ ಅಲ್ಲಿ ಹೋಗುವಂತೆ, ಆ ಕ್ಯಾಶಿಸಮ್ಗೆ ಹೋಗುವಂತೆ, ಫಸ್ಟ್ ಈ ಕ್ಯಾಶಿಸಮ್ದಲ್ಲಿ ಏನೇನು ನಡೀತೈತೆ, ಏನೇನು ಇಲ್ಲೆಲ್ಲಿ ಪ್ರಾಬ್ಲಮ್ ಆಯ್ತು ಅದನ್ನು ಫಸ್ಟು ಧ್ವನಿ ಎತ್ತು, ಆಮೇಲೆ ಅಲ್ಲಿ ಹೋಗಿ ಧ್ವನಿ ಎತ್ತಬೇಕಂದ್ರೆ ಅದು ಏನದು ಅರ್ಥನೇ ಇಲ್ಲ ಅದಕ್ಕೆ. ಅದೇನು ಕೇಳೋರೆ ಅಂತ ನಾನು ಒಂದು ಕ್ವಶನ್ ಪಾಯಿಂಟ್ ಅವ್ರಿಗೆ. ಆಮೇಲೆ ಮೇನ್ ಥಿಂಗ್ ಏನಾಗಿ ಹೇಳಬೇಕು ಅಂತಂದರೆ ಮೀಡಿಯಾದವ್ರ ಬಗ್ಗೆ, ಯಾವುದೋ ನಾನು ಯೂಟ್ಯೂಬರ್ರೆ. ಸೊ ನಾನು ಇನ್ಸ್ಟಾಗ್ರಾಮು, ನಾನು ಕಂಟೆಂಟ್ ಕ್ರಿಯೇಟರೇ. ಸೊ ಇನ್ನೊಬ್ಬರು ಯಾರೋ ಯೂಟ್ಯೂಬರ್ ಯಾವುದೋ ಏನೋ ಆಯಿತು, ಅವ್ರದ್ದೇನೋ ಬ್ರೇಕಪ್ ಆಯಿತು, ಇಲ್ಲ ಇನ್ನೊಂದೇನೋ ಆಯಿತು, ಏನೋ ಅವ್ರ ಬಗ್ಗೆ ಏನೇನೋ ಆಗುತ್ತೆ, ಅದನ್ನೆಲ್ಲ ನ್ಯೂಸ್ ಚಾನಲ್ ಹಾಕ್ತೀರಾ. ಇದು ಇಡೀ ಕರ್ನಾಟಕದಲ್ಲಿ ಇಷ್ಟು ಬರೀ ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಇಷ್ಟು ಬರ್ತಾಯಿದೆ ಅಂತಂದ್ರೆ ನ್ಯೂಸ್ ಚಾನಲ್ ಏನಾಗಿದೆ? ಸೊ ಏನಕ್ಕೆ ಅದ್ರ ಬಗ್ಗೆ ನಂಗೆ ನೇರನೇ ಏನೂ ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ಅವರೇ ಎದ್ದೇಳಬೇಕಿತ್ತು. ಎಲ್ಲ ಒಂದು ಯಾವುದೋ ಚಿಕ್ಕ ವಿಷಯ ಸಿಕ್ಕರು ಎದ್ದುಬಿಡ್ತೀರಾ. ಸೊ ಇಂಥ ದೊಡ್ಡ ವಿಷಯ ಸಿಕ್ಕರು ಯಾಕೋ ಎದ್ದೇಳ್ತಿಲ್ಲ ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಆ್ಯಂಡ್ ನೋಡ್ತಾ ಇದ್ದೀನಿ ತುಂಬ. ನನಗೆ ಒಂದು ಬೇಜಾರು ಅಂದರೆ ಮೇಯ್ನಾಗಿ ಫಸ್ಟ್ ಹೇಳ್ತಾಯಿದ್ದೀನಿ, ಈ ಮೀಡಿಯಾವ್ರ ಬಗ್ಗೆ ಫಸ್ಟ್ ಬೇಜಾರು. ಸೊ ಬೇರೆ ವಿಷಯಗಳು ಯಾವ್ದಾದ್ರು ಸಿಕ್ಬಿಟ್ರೆ ತುಂಬ ಧ್ವನಿ, ಯಾವ್ದಾದ್ರು ಒಂದು ಯಾಕೆ ನ್ಯೂಸ್ ಸೆನ್ಸಿಟಿವ್ ಇರೋಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತುತ್ತೀರಾ ನ್ಯೂಸ್ ಚಾನಲ್ ಅವರು. ಸೊ ಇದ್ರ ಬಗ್ಗೆ ಒಂದು ನ್ಯೂಸ್ ಚಾನಲ್ ಬಗ್ಗೆ ನಾನು ದಿನ ನೋಡ್ತಾಯಿದ್ದೀನಿ, ಒಂದು ನ್ಯೂಸ್ ಚಾನಲ್ ಬಗ್ಗೆನೂ ಬಂದಿಲ್ಲ. ಸೊ ಏನು ಪ್ರತಿಯೊಂದು ನನಗಂತೂ ಗೊತ್ತಿಲ್ಲ. ಮೇನ್ ಟಾಪಿಕ್ ಇರೋದು ಸೌಜನ್ಯ ಅವ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಧ್ವನಿ ಎತ್ತೋಣ, ಅದ್ರ ಬಗ್ಗೆ ಹೋರಾಟೋಣ, ಅದ್ರದ್ದು ಏನೈತೆ ನ್ಯಾಯ ಸಿಗೋಕ್ಕೆ ಮಾಡೋಣ. ಅದನ್ನ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ಡೈವರ್ಟ್ ಏನಕ್ಕೆ ಮಾಡ್ತಾಯಿದ್ದೀರಾ ಗೊತ್ತಾಗ್ತಿಲ್ಲ. ಆ್ಯಂಡ್ ತುಂಬ ಜನ ಇನ್ಫ್ಲೂಯೆನ್ಸರ್ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಆ ಥರ ಮಾಡಬೇಕು. ಹೆಂಗೆ ಈ ಥರ ಹುಂಡೀಲಿ ದುಡ್ಡು ಹಾಕಿ ಸೊ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬರೆಯೋದಾಗಲಿ. ಇನ್ನೊಬ್ಬರು ಹೇಳಿದ್ದಾರೆ, ಇನ್ನೊಬ್ಬರು ನಾನು ನೋಡಿದೆ, ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ಎಸಿತಾರೆ, ಅರ್ಧ ಆಗ್ತಾರೆ. ಇಬ್ಬರು ಕಂಪ್ಲೇಂಟ್ ಕೊಟ್ಟರು ಅರ್ಧ ಆಗ್ತಾರೆ, 10 ಜನ ಕೊಟ್ಟರು ಅರ್ಧ ಆಗ್ತಾರೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದು ಅಷ್ಟು ಜನ ಕೊಟ್ಟರೆ ಅದು ಹೆಂಗೆ ಅರ್ಧ ಆಗ್ತಾರೆ? ಅದು ಏನು ಮಾಡ್ತಾರೆ? ಹೆಂಗೆ ಅದನ್ನು ಬಿಟ್ಬಿಡ್ತಾರೆ ಅಲ್ವಾ? ಸೊ ಅದನ್ನು ನಾವು ಮಾಡಬೇಕು, ಕಂಪ್ಲೇಂಟ್ ಕೊಟ್ಟು ನಾವು ಅದನ್ನು ಬರ್ಕೊಡೋ ಥರ ಮಾಡಬೇಕು. ಸೊ ಅದ್ರ ಪ್ರತಿಯೊಂದು ನೋಡಿದೆ, ಅಷ್ಟು ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡೋರಲ್ಲ ಅಂಥವ್ರನ್ನ ಯಾವ ಥರ ಬಿಟ್ಟು ಅವ್ರು ಮಾತಾಡೋದು ಬರೀ ಸೌಜನ್ಯ ಕೇಸ್ ಬಗ್ಗೆ ಹೊರತು ಧರ್ಮಸ್ಥಳ ಬಗ್ಗೆ ಅಲ್ಲ. ಅದೊಂದು ತಲೆ ಇಟ್ಕೊಳ್ಳಿ. ಯಾರೇ ಏನೇ ಮಾತಾಡಬೇಕಾದ್ರೆ ಇದೊಂದೇ ಒಂದು ತಲೆ ಇಟ್ಕೊಳ್ಳಿ. ಎಲ್ಲ ಜಾತಿ ಧರ್ಮ ಧರ್ಮಸ್ಥಳ, ಜಾತಿ ಧರ್ಮಸ್ಥಳ, ಇದು 3 ಟಾಪಿಕ್ಗೆ ಮೇಯ್ನಾಗಿ ಎದೊಳ್ತಾ ಇರೋದು ಹೊರತು ಸೌಜನ್ಯ ಕೇಸ್ ಎದೊಳ್ತಾ ಇಲ್ಲ. ಈ 3 ಬಿಟ್ಟು ಫಸ್ಟ್ ಮೇಯ್ನ್ ಥಿಂಗಿಗೆ ಎದ್ದೊಳಿಸ್ಬೇಕಾಗಿರೋದು ಅವ್ರದ್ದು. ಆ ಕೇಸ್ನ ಎದ್ದರೆ ಇದು ಆಟೋಮೆಟಿಕ್ ಇಷ್ಟಕ್ಕೂ ನ್ಯಾಯ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಹೇಳೋದಲ್ಲ, ನಿಂತ್ಕೊಂಡು ಮಾಡಿ ತೋರಿಸ್ಬೇಕು. ಸೊ ಇವಾಗ ನನಗೆ ಮಾಡಬೇಕು ಅಂತಂದ್ರೆ ನನಗೆ ಯಾರು ನನಗೆ ಹೆಂಗೆ ಏನೋ ಇದ್ರ ಬಗ್ಗೆ ನನಗೆ ಐಡಿಯಾನೇ ನನಗೆ ಗೊತ್ತಿಲ್ಲ. ಸೊ ಆದರೂ ನಾನು ಏನೋ ಒಂದು ಪ್ರಯತ್ನ ಮಾಡ್ಬಿಟ್ಟು ನಾನು ಏನು ಮಾಡಬೇಕು ಅದಕ್ಕೆ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಅದೇ ಥರ ನೀವು ಅಷ್ಟೇ ಕೂತ್ಕೊಂಡು ಪ್ರತಿಯೊಂದು ಏನೋ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ದಯವಿಟ್ಟು ಹೇಳೋದಲ್ಲ. ಏನಾರು ಗೊತ್ತಿದ್ರೆ ಇಲ್ಲ ಏನಾರು ಮಾಡಬೇಕು ಅನ್ಸರೆ ಮಾಡಿ. ಅದಕ್ಕೆ ಇನ್ನೊಂದು ಇಬ್ಬರನ್ನು ಕರೀರಿ, ಅವರು ಬರ್ತಾರೆ. ಅವ್ರು ಇನ್ನೂ ಇಬ್ಬರು ಕರೀತಾರೆ, ಅವರು ಬರ್ತಾರೆ. ಸೊ ಇದನ್ನು ಮಾಡೋಣ ಹೊರತು ಕೂತ್ಕೊಂಡು ಇಲ್ಲೇ ಏನೋ ಹೇಳೋದಲ್ಲ. ಸೊ ಇದೊಂದು ಇದು ಮಾಡ್ಕೊಳ್ಳಿ ಅಷ್ಟೇ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಲ್ಲ. ಈ ಕೇಸ್ ಎಲ್ಲಿಗೆ ತೊಗೊಂಡೋಗಿ ನಿಲ್ಲುತ್ತೋ ಅದ್ರ ಮೇಲೆ ನಾವು ಮಾತಾಡಬೇಕು ಹೊರತು ಇವಾಗ ನಾವೇನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಮತ್ತು ಇನ್ನೊಂದು ಮೇನಾಗಿ ಹೇಳಬೇಕು ಅಂತಂದರೆ, ನ್ಯಾಯಕ್ಕೆ ಪರವಾಗಿ ಧ್ವನಿ ಎತ್ತಿ ಹೋರಾಟವ್ರ ಬಗ್ಗೆ ಕೇಸ್ ಹಾಕ್ತಿದ್ದೀರಾ. ಅನ್ಯಾಯ ಮಾಡಿ ಅಷ್ಟು ಚಿತ್ರಹಿಂಸೆ ಕೊಟ್ಟು ಪಾಪ ಸೌಜನ್ಯ ಅವ್ರಿಗೆ ಮಾಡಿರೋರ್ಗೆ ಮನೇಲಿ ಆರಾಮಾಗಿ ಮಲ್ಗವ್ರೆ. ಸೊ ಅವ್ರ ಬಗ್ಗೆ ಅದೊಂದು ಕ್ವಶನ್ ಮಾರ್ಕು. ಸೊ ಇದಕ್ಕೆಲ್ಲ ನನಗೆ ಆನ್ಸರ್ ಬೇಕು. ನನಗೆ ಆನ್ಸರ್ ಸಿಕ್ಕಿಲ್ಲ ಇದುವರೆಗೂ, ನನಗೆ ಆನ್ಸರ್ ಬೇಕು. ಮತ್ತು ಇನ್ನೊಂದು ಧರ್ಮಸ್ಥಳದ ಬಗ್ಗೆ ತುಂಬ ಜನ ಮಾತಾಡ್ತವ್ರೆ. ಅಲ್ಲಿ ಸಮೀರ್ ಬ್ರೋ ಅವರು ಧರ್ಮಸ್ಥಳಕ್ಕೆ ಹೋಗಬೇಡಿ, ಧರ್ಮಸ್ಥಳನೇ ಮಾಡಿರೋದು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಾವ್ದಾದ್ರು ಒಂದು ಕ್ಲಿಪ್ ಇದ್ರೆ ನಂಗೆ ಕಳಿಸಿ, ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ. ಅದ್ರ ಬಗ್ಗೆ ಸಮೀರ್ ಬ್ರೋ ಮಾತಾಡಿಲ್ಲ. ಅಲ್ಲಿನ ಜನರು ನಿಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ಯಾರ್ಯಾರು ಅಲ್ಲಿನ ಜನರು
ಮಾಡಿರೋ ಕೆಲಸ ಅದು. ದೇವ್ರು ಏನು ಮಾಡ್ತಾರೆ? ಆ ಧರ್ಮಸ್ಥಳಕ್ಕೆ ನಾನು ಚಿಕ್ಕ ವಯಸ್ಸಿಂದ ನಾನು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀನಿ. ಸೊ ನಂದು ಪ್ರತಿಯೊಂದು ನನ್ನ ಮುಡಿ ಆಗಲಿ ಪ್ರತಿಯೊಂದು ನಾನು ಅಲ್ಲೇ ಕೊಟ್ಟಿರೋದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳ ದೇವರು ಇದು ಅದ್ರ ಬಗ್ಗೆ ಏನಕ್ಕೆ ಕೆಟ್ಟದಾಗ ಮಾತಾಡ್ತಿದ್ದೀರಾ ದೇವ್ರ ಬಗ್ಗೆ ಅಂತ ಗೊತ್ತಾಗ್ತಿಲ್ಲ. ಸೊ ಮಾಡಿರೋರಿಗೆ ಅದೇನೈತೆ ನ್ಯಾಯ ಹೌದು ಕೊಡಿಸ್ಲೇಬೇಕು, ನಾವು ನಿಂತ್ಕೊತೀವಿ ನೀವು ನಿಂತ್ಕೊಳ್ಳಿ. ಅದ್ರ ಬದಲು ದೇವಸ್ಥಾನದ ಬಗ್ಗೆ ಏನು ಕೆಟ್ಟದ ಕಮೆಂಟು ಕೆಟ್ಟದಾಗ ಮಾತಾಡೋದು ಅದು ನಿಮಗೆ ಅರ್ಥ ಆಗಬೇಕು. ಅದು ಏನಕ್ಕೆ ಹಂಗೆ ಮಾತಾಡ್ತೀರಾ ಅಂತ ನಿಮಗೆ ಅರ್ಥ ಆಗಬೇಕು. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕಮ್ಮಿ ಇರೋರು ಜಾಸ್ತಿ ಇರೋರು ಅದೆಲ್ಲ ಮ್ಯಾಟ್ರು. ಒಬ್ಬರಿರಲಿ ಇಬ್ಬರಿರಲಿ, ಸೊ ನೀವು ಹಾಕೋದು ಒಬ್ಬರು ನೋಡಲಿ, ಅಟ್ಲೀಸ್ಟ್ ಒಬ್ಬರು ನೋಡಲಿ. ಅಲ್ಲಿ ನೋಡಿ ಶೇರ್ ಮಾಡಿ ಆ ಕೇಸ್ನ ರೀಓಪನ್ ಮಾಡೋ ಥರ ನಾವು ಮಾಡಬೇಕು. ಅದನ್ನು ಹಿಂಜರಿಬೇಡಿ, ದಯವಿಟ್ಟು ಯಾರು ಹಿಂಜರಿಬೇಡಿ. ಇದನ್ನು ಆದಷ್ಟು ಇನ್ನೂ ಮುಂದಕ್ಕೆ ತಳ್ಳಬೇಕು ಅಂತ ನನ್ನ ಒಂದು ಆಸೆ. ಸೊ ಕೊನೆ ಮಾತಾಗಿ ಹೇಳ್ತೀನಿ, ಎಲ್ಲಿ ಸಮೀರ್ ಬ್ರೋ ಸ್ಟಾರ್ಟ್ ಮಾಡವ್ರೆ ಅವ್ರ ಜೊತೆ ನಿಲ್ಲೋದ್ಕಿಂತ ಮುಖ್ಯವಾಗಿ ನಾವೆಂಡ್ ಮಾಡಿದ್ರೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ. ಅವ್ರ ಜೊತೆ ನಿಂತಂಗಿರುತ್ತೆ, ಅದೊಂದು ಧೈರ್ಯವಾಗಿರುತ್ತೆ. ಸೊ ಇದು ನಾವು ಮಾಡಬೇಕು. ಬರೀ ಮಾತಾಡೋದಲ್ಲ, ಜಾಸ್ತಿ ಮಾತಾಡೋದಲ್ಲ, ಎಲ್ಲರೂ ಮಾಡಿ ತೋರ್ಸೋಣ. ಆದಷ್ಟು ಶೇರ್ ಮಾಡೋಣ, ಎಲ್ಲಿಗೆ ತಲುಪುತ್ತೋ ಆದಷ್ಟು ಏನೇನು ಮಾಡಬೇಕೋ ಪ್ರಯತ್ನ ನಮ್ಮ ಕಡೆಯಿಂದ ಪ್ರತಿಯೊಂದು ಮಾಡೋಣ. ಎಲ್ಲ ಕನ್ನಡಿಗರು ಮಾಡೋಣ. ದಯವಿಟ್ಟು ನಿಮಗೆ ಕೇಳ್ಕೊತಾ ಇದ್ದೀನಿ, ಕನ್ನಡಿಗ ಆಗಲಿ ಪ್ರತಿಯೊಬ್ಬರು ಮಾಡೋಣ. ದಯವಿಟ್ಟು ಇದೊಂದು ನ್ಯಾಯ ಸಿಗಿಸ್ಬೇಕು. ಆ್ಯಂಡ್ ಜಸ್ಟಿಸ್ ಫಾರ್ ಸೌಜನ್ಯ.